ನ್ಯಾಯಾಂಗ ಬಂಧನದಿಂದ ಆರೋಪಿಗೆ ರಾಜಾತಿಥ್ಯ ಕೊಟ್ಟಿರುವ ಆರೋಪ ಕೇಳಿಬಂದಿದೆ. ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಆರೋಪಿಗೆ ರಾಜಾತಿಥ್ಯ ಕೊಟ್ಟಿರುವ ಆರೋಪ ಕೇಳಿ ಬರ್ತಾ ಇದೆ. ಕಾಯಿಲೆ ಇಲ್ದಿದ್ರೂ ಕೂಡ ಆರೋಪಿ ಹುಸೇನ್ನನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಸಿ ಚಂದ್ರಶೇಖರ್ ಟೀಮ್ ದಿಢೀರ್ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಆರೋಪಿಗೆ ರಾಜಾತಿಥ್ಯ ಕೊಟ್ಟಿರೋದು ಬೆಳಕಿಗೆ ಬಂದಿದೆ. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ವೈದ್ಯಾಧಿಕಾರಿಗಳಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಆರೋಪಿಗೆ ಏನಾಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಆದರೆ ವೈದ್ಯಾಧಿಕಾರಿಗಳು ಅಡ್ಮಿಟ್ ಆಗುವಂಥದ್ದು ಏನೂ ಆಗಿಲ್ಲ ಅಂತ ನ್ಯಾಯಾಧೀಶರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಆಸ್ಪತ್ರೆಯ ಕೊಠಡಿಯಲ್ಲಿ ಯುವತಿ ಜೊತೆ ಆ ಆರೋಪಿ ಇದ್ದ ಅಂತ ಗೊತ್ತಾಗ್ತಾ ಇದೆ. ಆಕೆ ತನ್ನ ಗೆಳತಿ ಅಂತ ಆರೋಪಿ ಮೊಹಮ್ಮದ್ ಹುಸೇನ್ ಹೇಳಿದ್ದಾನೆ. ಜಿಲ್ಲಾಧಿಕಾರಿಗೆ ಹಿಗ್ಗಮಗ್ಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಜಡ್ಜ್. ಆರೋಪಿಗೆ ಅಡ್ಮಿಟ್ ಆಗುವಂಥದ್ದು ಏನೂ ಆಗಿರಲಿಲ್ಲ, ಆದರೂ ಕೂಡ ಆಸ್ಪತ್ರೆಗೆ ಕರೆದುಕೊಂಡ್ಬಂದು ಅಡ್ಮಿಟ್ ಮಾಡಿದ್ದಾರೆ. ಜೊತೆಗೆ ಯುವತಿ ಜೊತೆ ಅವನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಂತೆ ಆಸ್ಪತ್ರೆ ಕೊಠಡಿಯಲ್ಲಿ. ಪರ್ಮಿಷನ್ ಮೇಲೆ ಕಳಿಸ್ಕೊಡ್ತಾರೆ ಆರ್ಡರ್ ಮಾಡ್ತೀವಿ ಸರ್. ಆಯ್ತಾ ಕೊಪ್ಪಳದಲ್ಲೆಲ್ಲ ಹಂಗೆ ಮಾಡ್ತೀವಿ. ಆರ್ಡರ್ ಮಾಡ್ತೀವಿ. ಅವ್ರು ಗಮನಕ್ಕೆ ಇಲ್ಲ ಜಡ್ಜಿಗೆ. ನಾಳೆ ನೀವು ಎಲ್ರಿಗೂ ಕಷ್ಟ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಜಡ್ಜ್ ಪಾಸಸ್ ಎನಿ ಆರ್ಡರ್ ವಿಲ್ ಬಿ ಇನ್ ಟ್ರಬಲ್. ಏನು ಆಯಿತು ಅವ್ರಿಗೆ ಹೋದ ಈಸ್ ರೆಸ್ಪಾನ್ಸಿಬಲ್. ನಮ್ಗೆ ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಂದೀಶ್, ಡಾಕ್ಟರ್ ನೋಡಿದ್ರೆ ಅಡ್ಮಿಟ್ ಆಗೋ ರೀತಿಯಾಗಿ ಏನೂ ಅವರಿಗೆ ಸಮಸ್ಯೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಯಾರೀ ಹುಸೇನ್, ಯಾವ ಕಾರಣಕ್ಕೋಸ್ಕರ ಆಸ್ಪತ್ರೆಗೆ ದಾಖಲಾಗಿದೆ, ಜೊತೆಗೆ ಆ ಕೊಠಡಿಯಲ್ಲಿ ಯುವತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ ಅಂತ ಕೂಡ ಗೊತ್ತಾಗ್ತಾ ಇದೆ. ಏನಿದು ರಾಜಾತಿಥ್ಯ ಆರೋಪಿಗೆ ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ ನಂದೀಶ್? ಖಂಡಿತ ಭರತ್, ಶ್ರೀರಂಗಪಟ್ಟಣದಲ್ಲಿ ನಡೆದಂತಹ ಭೂ ಅಕ್ರಮದ ಖಾತೆ ಕಿಂಗ್ ಪಿನ್ ಅಂತಂದ್ರೆ ಇದು ಮೊಹಮ್ಮದ್ ಹುಸೇನ್. ಆತ ADLR ಆಗಿರುವಂಥದ್ದು, ಕಂದಾಯ ಇಲಾಖೆ ADLR. ಆತ ಬಹುದೊಡ್ಡ ಭೂ ಅಕ್ರಮವನ್ನು ಎಸಗಿರುವಂಥದ್ದು. ಸಿಕ್ಕವರಿಗೆ ಸರ್ಕಾರಿ ಭೂಮಿಯನ್ನ, ಖಾಸಗಿ ಭೂಮಿಯನ್ನು ಕೂಡ ಕೆಲವೊಂದಷ್ಟು ಮಂದಿಗೆ ಖಾತೆಯನ್ನ ಮಾಡಿಕೊಟ್ಟಿದ್ದ. ಆ ಒಂದು ಪ್ರಕರಣದಲ್ಲಿ ADLR ಮೊಹಮ್ಮದ್ ಹುಸೇನ್ ಸೇರಿದಂತೆ 10ಕ್ಕೂ ಹೆಚ್ಚು ಕಂದಾಯ ಇಲಾಖೆ ಅಧಿಕಾರಿಗಳು ಆ ಒಂದು ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿದ್ರು. ಸದ್ಯ ಆತ ನ್ಯಾಯಾಂಗ ಬಂಧನದಲ್ಲಿ ಇರುವಂಥದ್ದು. ಲೋಕಾಯುಕ್ತ ರೇಡ್ ಮಾಡಿದ ಸಂದರ್ಭದಲ್ಲಿ ಆ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ನ್ಯಾಯಾಂಗ ಬಂಧನಕ್ಕೆ ಹೋದಂತಹ ಬಳಿಕ ಆತ ಇದೀಗ ಅನಾರೋಗ್ಯದ ನೆಪವನ್ನ ಒಡ್ಡಿ ಜೈಲಿನಿಂದ ಇದೀಗ ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ಸೇರಿರುವಂಥದ್ದು. ಆದರೆ ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಒಂದು ರಾಜ್ಯಾತಿಥ್ಯವನ್ನು ಕೊಡ್ತಾ ಇರುವಂಥದ್ದು ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಏನು ಮಂಡ್ಯ ಜಿಲ್ಲೆಯ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಸಿ ಚಂದ್ರಶೇಖರ್ ಅವರು ನಿನ್ನೆ ಒಂದು ತಂಡ ಸಮೇತವಾಗಿ ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ಭೇಟಿಯನ್ನು ಕೊಡುವಂಥದ್ದು. ಆ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ವಿಚಾರಿಸಿಕೊಂಡು ಬರುವಂಥ ಸಂದರ್ಭದಲ್ಲಿ ಈತ ಮೊಹಮ್ಮದ್ ಹುಸೇನ್ ಕೂಡ ಸಿಕ್ಕಿರುವಂಥದ್ದು. ಆತ ಜೈಲಿನಿಂದ ಅಂದ್ರೆ ಜೈಲು ನ್ಯಾಯಾಂಗ ಬಂಧನದಲ್ಲಿದ್ದ. ಅನಾರೋಗ್ಯದ ಕಾರಣ ಅಲ್ಲಿನ ವೈದ್ಯಾಧಿಕಾರಿಗಳು ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ರೆಫರ್ ಅನ್ನ ಮಾಡಿರುವಂಥದ್ದು. ಅಲ್ಲಿ ಆತನಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಅಂತ. ಅಂದ್ರೆ ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಅಲ್ಲಿನ ಮಂಡ್ಯ ಮಿಮ್ಸ್ ಆಸ್ಪತ್ರೆಯ ವೈದ್ಯರನ್ನ ವಿಚಾರಿಸ್ತಾರೆ, ಆತನಿಗೆ ಏನು ಕಾಯಿಲೆ ಇದೆ ಅಂತ. ಅಂದ್ರೆ ವೈದ್ಯರು ಕೂಡ ತಕ್ಷಣವೇ ಹೇಳುವಂಥದ್ದು ಆತನಿಗೆ ಅಡ್ಮಿಟ್ ಆಗಿ ಚಿಕಿತ್ಸೆಯನ್ನು ಪಡೆಯುವಂತಹ ಯಾವುದೇ ರೋಗ ಕಾಯಿಲೆ ಆತನಿಗೆ ಇಲ್ಲ ಅಂತ. ಆ ಸಂದರ್ಭದಲ್ಲಿ ಒಂದು ರೀತಿ ಜಡ್ಜೆ ಶಾಕ್ಗೆ ಒಳಗಾಗ್ತಾರೆ. ಅಂದ್ರೆ ಏನು ಕಾಯಿಲೆ ಇಲ್ಲ ಸಂದರ್ಭದಲ್ಲಿ ಯಾಕೆ ಆತನಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಎಂಬ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನ ಹಾಕುವಂಥದ್ದು. ಆ ಸಂದರ್ಭದಲ್ಲಿ ಜೈಲಿನ ವೈದ್ಯಾಧಿಕಾರಿಗಳು ರೆಫರ್ ಅನ್ನ ಮಾಡಿದ್ದಾರೆ, ಆ ನಿಟ್ಟಿನಲ್ಲಿ ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ. ಆ ಸಂದರ್ಭದಲ್ಲಿ ಮತ್ತೊಂದು ವಿಚಾರ ಬೆಳಕಿಗೆ ಬಂದಿರುವಂಥದ್ದು, ಆತ ಏನು ಆರೋಪಿ ಇದ್ದಾನೆ ಮೊಹಮ್ಮದ್ ಹುಸೇನ್, ಆತನ ಜೊತೆ ಯುವತಿಯೊಬ್ಬಳು ಕೂಡ ಇರುವಂಥದ್ದು. ಆ ಸಂದರ್ಭದಲ್ಲಿ ಜಡ್ಜು ಕೂಡ ಆ ಯುವತಿಯನ್ನು ವಿಚಾರಿಸುವಂಥದ್ದು, ಅವನು ಕೂಡ ವಿಚಾರಿಸುವಂಥದ್ದು. ಅಂದ್ರೆ ತನ್ನ ಗೆಳತಿ ಎಂಬ ನಿಟ್ಟಿನಲ್ಲಿ ಆತ ಮೊಹಮ್ಮದ್ ಹುಸೇನ್ ಜಡ್ಜ್ ಮುಂದೆ ಹೇಳುವಂಥದ್ದು. ಅಂದ್ರೆ ನ್ಯಾಯಾಂಗ ಬಂಧನದಲ್ಲಿರುವಂತಹ ವ್ಯಕ್ತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತ ಸಂದರ್ಭದಲ್ಲಿ ಅಲ್ಲಿನ ಜೈಲಿನ ಸಿಬ್ಬಂದಿಗಳು ಇರಬೇಕು, ಆದ್ರೆ ಈತ ಯುವತಿ ಜೊತೆ ಇರುವಂಥದ್ದು ನಿಜ ಕಂಡಂತಹ ಜಡ್ಜು ಏಕಾಏಕಿ ಅಧಿಕಾರಿಗಳಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿರುವಂಥದ್ದು. ಅಲ್ಲೇ ಇದ್ದಂತಹ ಜೈಲಧಿಕಾರಿಗಳಿಗೆ ವಾರ್ನಿಂಗ್ ಕೂಡ ಮಾಡುವಂಥದ್ದು. ಅಂದ್ರೆ ಈ ಒಂದು ವಿಚಾರವನ್ನು ಆತನನ್ನ ಏನು ಜೈಲಿನ ಆಸ್ಪತ್ರೆಯಿಂದ ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಆ ಬಗ್ಗೆ ನೀವು ಜಡ್ಜ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಅಂತ. ಆ ಸಂದರ್ಭ ಜೈಲಾಧಿಕಾರಿಯು ಕೂಡ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ, ಮುಂದೆ ಕೊಡ್ತೀನಿ ಅಂತ ನಿಟ್ಟಿನಲ್ಲಿ ಕೂಡ ಹೇಳುವಂಥದ್ದು. ಇದಕ್ಕೆ ಸಿಡಿಮಿಡಿಗೊಂಡಂತಹ ಜಡ್ಜ್ ಅವ್ರಿಗೆ ಅಲ್ಲೇ ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ತಕ್ಷಣ ನೀವು ವರದಿಯನ್ನು ಕೊಡಿ,
ಅಲ್ಲಿನ ವೈದ್ಯಾಧಿಕಾರಿಗಳು ಇಲ್ಲಿನ ವೈದ್ಯಾಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡು ವರದಿಯನ್ನು ಕೊಡಬೇಕು, ಇಲ್ಲದಿದ್ದರೆ ನಿಮ್ಮ ಮೇಲೆ ಆಕ್ಷನ್ ಆಗುತ್ತೆ ಎಂಬ ನಿಟ್ಟಿನಲ್ಲಿ ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಅಲ್ಲದೆ ಆತನನ್ನ ಮಂಡ್ಯ ಮಿಮ್ಸ್ ಆಸ್ಪತ್ರೆ ತಕ್ಷಣವೇ ನಿಮ್ಮನ್ನ ಜೈಲಿನ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಎಂಬ ನಿಟ್ಟಿನಲ್ಲೂ ಕೂಡ ಕ್ಲಾಸನ್ನು ತೆಗೆದುಕೊಂಡಿರುವಂಥದ್ದು. ಅಲ್ಲದೆ ತನಿಖೆಯನ್ನು ಮಾಡಿ ವರದಿಯನ್ನು ನಮ್ಗೆ ಕೊಡಿ, ಮುಂದೆ ಕ್ರಮವನ್ನು ಕೂಡ ತೆಗೆದುಕೊಳ್ತೇವೆ ನಿಟ್ಟಿನಲ್ಲಿ ಇದೀಗ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಆದರೆ ಇಲ್ಲಿ ಪ್ರಶ್ನೆ ಬರುವಂಥದ್ದು, ಒಬ್ಬ ಆರೋಪಿಗೆ ಈ ರೀತಿಯ ರಾಜ್ಯಾತಿಥ್ಯವನ್ನು ಕೊಡುವಂಥದ್ದು, ಕಾಯಿಲೆ ಇದ್ದದಿದ್ರು ಕೂಡ ಅಡ್ಮಿಟ್ ಅನ್ನು ಮಾಡಿಕೊಂಡು ಚಿಕಿತ್ಸೆಯನ್ನು ಕೊಡುವಂಥದ್ದು, ಅದರಲ್ಲೂ ಕೂಡ ಯುವತಿಯನ್ನ ಆತನ ಜೊತೆ ಬಿಡುವಂಥದ್ದು, ಇದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆಗಳು ಕೂಡ ಸಾರ್ವಜನಿಕ ವಲಯಗಳಲ್ಲಿ ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳ ಮೇಲೆ, ಜೈಲಿನ ಅಧಿಕಾರಿಗಳು ಮತ್ತೆ ವೈದ್ಯಾಧಿಕಾರಿಗಳ ಮೇಲೆ ಇದೀಗ ಕ್ರಮ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಭರತ್.